ದಕ್ಷಿಣ ಭಾರತದ ಸುಪ್ರಸಿದ್ಧ ಜಾತ್ರೆಗಳಲ್ಲಿ ಒಂದಾದ ಶಿರಸಿಯ ಶ್ರೀ ಮಾರಿಕಾಂಬಾ ದೇವಿಯ ಜಾತ್ರಾ ಮಹೋತ್ಸವಕ್ಕೆ ಅದ್ದೂರಿ ಚಾಲನೆ ಸಿಕ್ಕಿದ್ದು ರಾಜ್ಯ ಹೊರ ರಾಜ್ಯಗಳಿಂದ ಭಕ್ತರು ಸಾಗರೋಪಾದಿಯಲ್ಲಿ ಹರಿದು ಬಂದಿದ್ದು ವಿಶೇಷವಾಗಿತ್ತು. ನಂಬಿದ ಭಕ್ತಗಣವನ್ನು ಪೊರೆಯುವ ಶಕ್ತಿ ಪೀಠವೆಂದು ನಾಡಿನಲ್ಲಿ ಪ್ರಸಿದ್ಧವಾದ ಶಿರಸಿ ಶ್ರೀ ಮಾರಿಕಾಂಬಾ ದೇವಿ ಜಾತ್ರಾ ಮಹೋತ್ಸವಕ್ಕೆ ಅದ್ದೂರಿ ಚಾಲನೆ ಸಿಕ್ಕಿದೆ. ಬುಧವಾರ ರಥಾರೋಹಿಯಾಗಿ ಆಗಮಿಸಿದ ದೇವಿ ಜಾತ್ರಾ ಗದ್ದುಗೆಯಲ್ಲಿ ವಿರಾಜಮಾನಳಾಗಿ ಭಕ್ತರಿಗೆ ದರ್ಶನ ನೀಡಿದ್ದಾಳೆ. ಮಾರಿಕಾಂಬಾ ಜಾತ್ರಾ ಸ್ಥಳೀಯ ಹಾಗೂ ನಾಡಿನ ನಾನಾ ಜಿಲ್ಲೆ ಹೊರ ರಾಜ್ಯಗಳ ಲಕ್ಷಾಂತರ ಭಕ್ತರನ್ನ ಸೆಳೆಯಲಿದೆ. ಮಾರ್ಚ್ 27ರವರೆಗೆ ಜಾತ್ರೆಯ ವಿಧಿವಿಧಾನಗಳು ನೆರವೇರಲಿದ್ದು ಭಕ್ತರು ಮಾರಿಕಾಂಬೆಗೆ ಸೇವೆ ಹರಕೆ ಸಲ್ಲಿಸಲಿದ್ದಾರೆ. ಮಂಗಳವಾರ ಗಣಹೋಮ ಧಾರ್ಮಿಕ ಕಾರ್ಯಕ್ರಮ ನಡೆಯಿತು. ಹಾಗೆ ಕಲಶ ಪೂಜಿಸಿ ರಥದ ಮೇಲೆ ಪ್ರತಿಷ್ಠಾಪಿಸಲಾಯಿತು. ಈ ವೇಳೆ ಧರ್ಮದರ್ಶಿಗಳು, ಬಾಬಾದಾರರು, ಭಕ್ತರು ದೊಡ್ಡ ಸಂಖ್ಯೆಯಲ್ಲಿ ಸೇರಿದರು. ಜಯಘೋಷಗಳು, ವಾದ್ಯಗಳು ಮೊಳಗಿದವು. ರಾತ್ರಿ ದೇವಿಯ ಕಲ್ಯಾಣೋತ್ಸವ ವಿಧಿವಿಧಾನಗಳು ನೆರವೇರಿದವು. ಮಾರಿಕಾಂಬೆ ಮತ್ತು ಮರ್ಕಿ ದುರ್ಗಿ ದೇವಿಯರಿಗೆ ಹೊಸ ಸೀರೆ ಉಡಿಸಿ ಬಂಗಾರದ ಆಭರಣ ತೊಡಿಸಲಾಯಿತು. ನಂತರ ವಿದ್ಯುಕ್ತವಾಗಿ ಮಾರಿಕಾಂಬಾ ವಿವಾಹ ಕಾರ್ಯ ನಡೆದು ಮಧ್ಯರಾತ್ರಿ ದೇವಿಯ ಜಾತ್ರಾ ಕಲ್ಯಾಣ ಪ್ರತಿಷ್ಠೆ ನಡೆಯಿತು. ಬುಧವಾರ ಬೆಳಿಗ್ಗೆ 7:27ರಿಂದ 7:39ರೊಳಗೆ ದೇವಿಯ ರಥಾರೋಹಣವಾಗಿ ನಂತರ ರಥೋತ್ಸವ ಶೋಭಾಯಾತ್ರೆ ನಡೆಯಿತು. ಭಕ್ತರ ಜಯಘೋಷದೊಂದಿಗೆ ರಥವು ಬಿಡಕಿ ಬಯಲಿನ ಜಾತ್ರಾ ಗದ್ದುಗೆ ಸ್ಥಳಕ್ಕೆ ತೆರಳಿತು. ಇಲ್ಲಿ ಮಧ್ಯಾಹ್ನ 1:10ರೊಳಗೆ ಗದ್ದುಗೆಯಲ್ಲಿ ದೇವಿ ಪ್ರತಿಷ್ಠಾಪಿಸಲಾಯಿತು. ಮಾರ್ಚ್ 21ರಿಂದ ಬೆಳಗ್ಗೆ 5 ಗಂಟೆಯಿಂದ ಜಾತ್ರಾ ಗದ್ದುಗೆಯಲ್ಲಿ ಮಾರಿಕಾಂಬೆಗೆ ಸೇವೆ ಸಲ್ಲಿಕೆ, ಹರಕೆ ಅರ್ಪಣೆ ಪ್ರಾರಂಭವಾಗಲಿದ್ದು ನಿರಂತರ 7 ದಿನಗಳ ಕಾಲ ಮುಂದುವರಿಯಲಿದೆ. ನುಡಿಸಿರಿ ನ್ಯೂಸ್ ಡೆಸ್ಕ್ ಹೊನ್ನಾವರ.